ಮಾರ್ಕೆಟಿಗೆ ಹೋದ್ರೆ ಲಾಸು 10% ಕಮಿಷನ್ ಇಟ್ಕೊಂತಾರೆ. ಇಲ್ಲಿ ಕಮಿಷನ್ ಏನಿಲ್ಲ, ನಮ್ಗೆ ಇಲ್ಲೇ ಸೇವಿಂಗ್ ಆಯ್ತು. ಲೀಸ್ ಹಾಕೊಂಡು ಜಮೀನ ಟೊಮೊಟೊ ಬೆಳೆದಿದ್ದೀವಿ. ಸೆಪ್ಟೆಂಬರ್ 10ನೇ ತಾರೀಕು ನಾಟಿ ಮಾಡಿದ ಗಿಡ 2 ತಿಂಗಳಿಂದ ಕಾಯಿ ಕೀಳ್ತಾ ಇದೀವಿ. ಈಗ ಇನ್ನ ಕಾಯಿ ಸೆಟ್ಟಿಂಗ್ ಚೆನ್ನಾಗಿದೆ, ಇನ್ನ ಗಿಡ ಚೆನ್ನಾಗಿ ಆಗ್ತಾ ಇದೆ. ಸಾಲಿಂದ ಸಾಲಿಗೆ 6 ಅಡಿ ಅಂತರ ಕೊಟ್ಟಿದ್ದೀವಿ. 35 ಕುಂಟೆ ಇದೆ. 3000 ಸೊಸೆ ನೆಟ್ಟಿದ್ದೀವಿ. ಗಿಡ ಕಮ್ಮಿ ಉಣ್ಬೇಕು, ಇಳುವರಿ ತಗಬೇಕು. ಒಂದೇ ಗಿಡದಲ್ಲಿ 20 kg 30 kg ಇಳುವರಿ ತಗಬೇಕು. 5 ತಿಂಗಳು ಕಂಪ್ಲೀಟ್ ಆಗೈತೆ. DAP 10-20 ಪೊಟ್ಯಾಶು, ಬೇವಿನ ಹಿಂಡಿ, ಹೊಂಗೆ ಹಿಂಡಿ ಇದೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಸಾಲ್ಗೆ ಹಾಕ್ಬಿಟ್ಟು ಬೆಡ್ ಮಾಡಿ ಪೇಪರ್ ಹಾಕಿದ್ವಿ. 3 ದಿನಕ್ಕೆ ಒಂದ್ಸತಿ ಕಾಯಿ ಕೀಳ್ತೇವೆ. ಕಮ್ಮಿ ಅಂದ್ರೆ 1 ಒಟ್ಟನ್ನು ಒಂದ್ ಸತಿಗೆ ಕೀಳ್ತಿದ್ದೀವಿ. 20 ಸತಿ ಕಾಯಿ ಕಿತ್ತಿದ್ದೀವಿ. 2 ತಿಂಗಳಿಂದ ಕಾಯಿ ಕಿತ್ತಿರೋದು ಎಲ್ಲ ಪೂರ್ತಿ ಕಂಪ್ನಿಗೆ ಕೊಟ್ಟಿರೋದೆ. 55 ರೂಪಾಯಿ ತನಕ ನಮ್ಗೆ ರೈಟ್ ಕೊಟ್ಟಿದ್ದಾರೆ. ಸ್ಟಾರ್ಟಿಂಗ್ ನಮಗೆ 30 ರೂಪಾಯಿಂದ ರೈಟ್ ಸಿಕ್ಕಿತ್ತು. 30 ರೂಪಾಯಿಂದ 55 ರೂಪಾಯಿ ತನಕ ನಾವು ಟೊಮೊಟೊ ಹಾಕಿದ್ವಿ. ಕಾಯಿ ಹೆಂಗಿದೆ ಅಂದರೆ ಇವತ್ತು ಸುಳಿವರೆಗೂ ಕಾಯಿ. ಯಾವುದೊಂದು ಗಿಡ ನೋಡ್ರೆ ಸುಳಿವರೆಗೂ ಕಾಯಿ ನೋಡಿ. ಎಲ್ಲ ಗಿಡ ಹಂಗೆ ಇದೆ ನೋಡಿ. 1 ರೂಪಾಯಿ ಸೊಸಿ 3000 ಸೊಸಿ 3000 ರೂಪಾಯಿ ಖರ್ಚು ಬಂತು. ಕಾಯಿ ಕೀಳ ಸ್ಟಾರ್ಟಿಂಗ್ 1.5 ಖರ್ಚು ಬಂದಿತ್ತು. ಗಿಡ ಕಟ್ಟಾಕ್ಸ್ ಲೇಬರ್ದೇ ಜಾಸ್ತಿ ಕಷ್ಟ ಆಗುತ್ತೆ. 15 kg ಮೇಲೆ ಕಿಂತಿದ್ವಿ. ಇನ್ನೂ ಒಂದು ಗಿಡದಲ್ಲಿ 10-15 kg ಕಾಯಿ ಕೀಳ್ತೀವಿ. 30ರಿಂದ 40 ಟನ್ ಕಾಯಿ ಕಿತ್ತಿದ್ವಿ. ಈಗ ನಮ್ದು ಈಗ 5 ತಿಂಗಳಾಗಿದೆ ಗಿಡ ಉಣಿ. ಇನ್ನೂ 2 ತಿಂಗಳು ಇರುತ್ತೆ ಸರ್. ಮಾರ್ಕೆಟಿಂಗ್ ಎಲ್ಲ ರಿಲಯನ್ಸು, ಮೋರು ಅಂತ ಈ ಕಂಪ್ನಿಗಳಿವೆ. ಈ ಕಂಪ್ನಿಗಳಿಗೆ ರೆಗ್ಯುಲರ್ ಇಂಟೆಂಟ್ ಕೊಡ್ತೀವಿ. ಕಂಪ್ನಿಗೆ ಹಾಕೋದ್ರಿಂದ ಡೈರೆಕ್ಟ್ ಕಮಿಷನ್ ಇಲ್ಲ. ಮಾರ್ಕೆಟಾಗೆ 10 ಪುಡ್ಡಿ ರೈಟ್ ಜಾಸ್ತಿ ಮಾಡಿರ್ತಾನೆ, 10 ಚೀಲ ಕಮ್ಮಿ ಮಾಡಿಬಿಡ್ತಾನೆ. ಅವ್ನು ಜಾಸ್ತಿ ಮಾಡಿರೋ ರೈಟ್ ಹೇಳ್ತಾನೆ, ಕಮ್ಮಿ ಮಾಡಿರೋ ರೈಟ್ ಹೇಳೋದ ಇಷ್ಟು ಓಡ್ತದೆ ಅಂತ.